ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ತಮಿಳುನಾಡಿನ ಚೆನ್ನೈ ನಗರದಲ್ಲಿರ್ತಕ್ಕಂಥ ಒಂದು ಪ್ರಸಿದ್ಧ ಹಿಂದೂ ದೇವಸ್ಥಾನದ ಬಗ್ಗೆ ಮಾಹಿತಿನ ನೀಡೋದಕ್ಕೆ ಇಷ್ಟಪಡ್ತೀನಿ. ಈ ದೇವಸ್ಥಾನದ ಹೆಸರು ಕಪಾಲೀಶ್ವರನ ಸನ್ನಿಧಿ. ಇದಿರೋದು ಎಲ್ಲಪ್ಪ ಅಂದರೆ ಮೈಲಾಪುರ ಎಂಬ ಜಾಗದಲ್ಲಿದೆ. ಇದು ಚೆನ್ನೈ ಸೆಂಟ್ರಲ್ನಿಂದ 8 ಕಿಲೋಮೀಟರ್ ದೂರದಲ್ಲಿದೆ. ನಾವು ಬೇಕಾದರೆ ಚೆನ್ನೈ ಸೆಂಟ್ರಲ್ ರೈಲ್ವೆ ಸ್ಟೇಷನ್ನಿಂದ ಚಿಂತಾದ್ರಿಪೇಟೆ ರೈಲ್ವೆ ಸ್ಟೇಷನ್ಗೆ ಬಸ್ಸಲ್ಲಿ ಹೋಗಿ ದೆನ್ ಅಲ್ಲಿಂದ ತಿರುಮಲೈ ಅನ್ನೋ ಈ ಸ್ಥಳಕ್ಕೆ ಲೋಕಲ್ ಟ್ರೈನಲ್ಲಿ ಹೋದರೆ ನಾವು ರೀಚ್ ಆಗ್ಬೋದು. ಈ ಸ್ಥಳವು ಪುರಾಣ ಪ್ರಸಿದ್ಧವಾಗಿದೆ ಮತ್ತು ಈ ದೇವಸ್ಥಾನದಲ್ಲಿ ಪರಮೇಶ್ವರನು ಕಪಾಲೇಶ್ವರನಾಗಿ, ಪಾರ್ವತಿ ಮಾತೆಯು ಕರ್ಪಕಂಬಾಳಾಗಿಯೂ ಪೂಜಿಸಲ್ಪಡ್ತಾರೆ. ದೇವಾಲಯ ಸಂಕೀರ್ಣವು ವಿಶಾಲವಾಗಿದ್ದು ಇತರೆ ಹಲವು ದೇವದೇವತೆಯರ ಸನ್ನಿಧಿಗಳನ್ನು ಇಲ್ಲಿ ಕಾಣಬಹುದು. ಪುರಾಣದ ಪ್ರಕಾರ ಶಕ್ತಿದೇವಿಯು ನವಿಲಿನ ರೂಪದ ಶಿವನನ್ನು ಇಲ್ಲಿ ಆರಾಧಿಸಲಾಗಿ ಈ ಪ್ರದೇಶದ ಹೆಸರು ಮಲೈ, ತಮಿಳಿನಲ್ಲಿ ನವಿಲು ಎಂಬ ಅರ್ಥವಿದೆ ಎಂದು ಕ್ರಮೇಣ ಮೈಲಾಪುರ ಎಂದಾಯಿತು ಎಂದು ಹೇಳಲಾಗುತ್ತದೆ. ಪುರಾಣ ದಂತಕಥೆಯ ಪ್ರಕಾರ ಹಿಂದೆ ಕೈಲಾಸ ಪರ್ವತದಲ್ಲಿ ಶಿವ ಹಾಗೂ ಬ್ರಹ್ಮದೇವರು ಒಬ್ಬರಿಗೊಬ್ಬರು ಭೇಟಿಯಾದಾಗ ಬ್ರಹ್ಮನು ಅಹಂಕಾರದಿಂದ ಮೈಮರೆತು ಶಿವನಿಗೆ ಯಾವ ಗೌರವವನ್ನು ಸೂಚಿಸಲಿಲ್ಲ. ಅದಕ್ಕೆ ಕೋಪಗೊಂಡ ಶಿವನು ಬ್ರಹ್ಮನ ಒಂದು ತಲೆಯನ್ನು ಕಿತ್ತಿ ತೆಗೆದ. ಈ ಪ್ರಕಾರವಾಗಿ ಶಿವನು ಬ್ರಹ್ಮನ ಕಪಾಲ ತಲೆ ಹಿಡಿದಿದ್ದರಿಂದ ಅವನಿಗೆ ಕಪಾಲೇಶ್ವರ ಎಂಬ ಹೆಸರು ಬಂದಿತು. ನಂತರ ತನ್ನ ತಪ್ಪಿನ ಅರಿವಾದ ಬ್ರಹ್ಮನು ತನ್ನ ಅಹಂಕಾರವನ್ನು ಹೋಗಲಾಡಿಸಲು ಈ ದೇವಾಲಯವಿರುವ ಸ್ಥಳದಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜೆಗೈದ. ಇನ್ನು ಕೆಲವು ಕಥೆಗಳ ಪ್ರಕಾರ ಇದೇ ಸ್ಥಳದಲ್ಲಿ ಶಿವನ ಮಗ ಷಣ್ಮುಖನಿಗೆ ಪಾರ್ವತಿ ದೇವಿಯಿಂದ ರಕ್ಕಸನೊಬ್ಬನನ್ನು ಸಂಹರಿಸಲು ಆಯುಧ ದೊರೆತಿತೆಂದು ಪ್ರತೀತಿ ಇದೆ. ಈ ಒಂದು ಸ್ಥಳದಲ್ಲಿ 4 ವೇದಗಳು ಶಿವನನ್ನು ಪೂಜಿಸಿವೆ. ಈ ಒಂದು ಸ್ಥಳದಲ್ಲಿ ಶುಕ್ರಾಚಾರ್ಯರು ಶಿವನನ್ನು ಪೂಜಿಸಿ ಕಳೆದು ಹೋದ ತಮ್ಮ ಒಂದು ಕಣ್ಣಿನ ದೃಷ್ಟಿಯನ್ನು ಮರಳಿ ಪಡೆದರಂತೆ. ರಾಮನು ಲಂಕೆಗೆ ತೆರಳುವ ಮುಂಚೆ ತನ್ನ ವಿಜಯಕ್ಕಾಗಿ ಇಲ್ಲಿಯೇ ಶಿವನನ್ನು ಆರಾಧಿಸಿದ್ದನಂತೆ. ಈ ರೀತಿಯಾಗಿ ಈ ಒಂದು ದೇವಾಲಯವು ಚೆನ್ನೈ ನಗರದಲ್ಲಿ ಭೇಟಿ ನೀಡಬಹುದಾದ ಮುಖ್ಯವಾದ ದೇವಾಲಯವಾಗಿ ಹೆಸರುವಾಸಿಯಾಗಿದೆ. ಪ್ರಸ್ತುತ ಈ ದೇವಾಲಯದ ರಚನೆಯನ್ನು 16ನೇ ಶತಮಾನದಲ್ಲಿ ತುಳುವ ರಾಜ್ಯದ ವಿಜಯನಗರ ಅರಸರಿಂದ ಮಾಡಲ್ಪಟ್ಟಿದೆ ಎಂದು ಹೇಳಲಾಗುತ್ತದೆ. ಪ್ರತಿದಿನ ಬೆಳಗ್ಗೆ 5:30ರಿಂದ 10:00ವರೆಗೆ ತೆರೆದಿರುವ ಈ ದೇವಾಲಯದಲ್ಲಿ ದಿನಕ್ಕೆ 6 ವಿಶೇಷ ಪೂಜಾ ಕಾರ್ಯಗಳನ್ನು ನೆರವೇರಿಸಲಾಗುತ್ತದೆ. ಶೈವ ಸಂಪ್ರದಾಯವನ್ನು ಒಳಗೊಂಡಿರುವ ಈ ದೇವಸ್ಥಾನದಲ್ಲಿ ವಾರ್ಷಿಕವಾಗಿ 4 ಉತ್ಸವಗಳನ್ನು ಆಚರಿಸಲಾಗುತ್ತದೆ. ಅವುಗಳಲ್ಲಿ ತಮಿಳು ಕ್ಯಾಲೆಂಡರ್ನ ಪಾಂಗುನಿ ಮಾಸದಲ್ಲಿ ನಡೆಯುವ ಅರುಬಾತಿ ಮೂವಲ್ ಉತ್ಸವವು ಅತಿ ಪ್ರಮುಖವಾಗಿದೆ. ಸುಂದರವಾದ ಪುಷ್ಕರಣಿಯಿಂದ ಶೋಭಿತರಾಗಿರುವ ಈ ದೇವಾಲಯ ವರ್ಷಕ್ಕೊಮ್ಮೆ ಭೇಟಿ ನೀಡುವುದು ಖಂಡಿತ ಒಳ್ಳೆಯದು ಎಂಬ ಭಾವನೆ ನನ್ನಲ್ಲಿದೆ. ಇದು ದೇವಸ್ಥಾನದ ಪ್ರಾಂಗಣ. ಇಲ್ಲಿ ನೋಡ್ತಾ ಇರ್ಬೋದು, ತುಂಬ ವಿಶಾಲವಾದ ದೇವಸ್ಥಾನದ ಪ್ರಾಂಗಣವಿದೆ. ಇದು ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು, ಇದು ದೇವಸ್ಥಾನದಲ್ಲಿರ್ತಕ್ಕಂತಹ ಗೋಶಾಲೆ ಆಗಿದೆ. ಇದು ದೇವಸ್ಥಾನದ ಗೋಶಾಲೆ ಒಳಗಡೆ ಇದೆ. ಹಲವಾರು ದೇಶಿ ತಳಿಯ ಹಸುಗಳನ್ನು ಇಲ್ಲಿ ಆರೈಕೆ ಮಾಡಲಾಗ್ತದೆ. ನೀವು ನೋಡ್ತಾ ಇರ್ಬೋದು, ಹಳ್ಳಿಕಾರು ಹಸುನೂ ಇದೆ. ಹಲವಾರು ದೇಶೀಯ ತಳಿಗಳು ಇವೆ. ಮುಂದೆ ಹೋದರೆ ನೋಡ್ಬೋದು, ಇಲ್ಲಿ ಕಾಣ್ತಾ ಇರ್ಬೋದು ಒಂದು ಹಸು ಇದೆ. ಅದು ನಮ್ಮ ತಳಿಯ ನಮ್ಮ ದೇಶಿ ಹಳ್ಳಿಕಾರ ತಳಿಯ ಹಸುವಾಗಿದೆ. ಹಾಗೆ ಹಲವಾರು ದೇಶಿ ತಳಿ ಮತ್ತು ತುಂಬ ಆರೈಕೆಯನ್ನು ಮಾಡ್ತಾ ಇರ್ತ ಜಾಗ ಇದಾಗಿದೆ. ಮತ್ತು ಇದು ದೇವಸ್ಥಾನದ ಪರಾಂಗಣ. ನೀವು ನೋಡ್ತಾ ಇರ್ಬೋದು, ಅಲ್ಲಿ ಟಾಪಲ್ಲಿ ಇರ್ತಕ್ಕಂತಹ ದೇವರು ಅದೇ ದೇವರು ಇಲ್ಲಿರ್ತಕ್ಕಂಥದ್ದು ಕಪಾಲೇಶ್ವರನ ಮತ್ತು ತಾಯಿ ಪಾರ್ವತಿ ದೇವಿಯ ರೇಖಾಚಿತ್ರ ನೋಡ್ತಾ ಇರ್ಬೋದು ನೀವು. ಮತ್ತು ಇದು ಪರಾಂಗಣನೇ. ಇದು ಮುಂಬಾಗಿಲಿನಿರ್ತಕ್ಕಂತಹ ರಾಜಗೋಪುರ. ಕಪಾಲೇಶ್ವರನಲ್ಲದೆ ಹಲವಾರು ದೇವತೆಗಳು ಕೂಡ ಇಲ್ಲಿ ಇದೆ. ಕಾಲಭೈರವೇಶ್ವರನ ದೇಗುಲವೂ ಇಲ್ಲಿದೆ. ಮತ್ತು ಗಣಪತಿ ದೇಗುಲ ಇದೆ. ಮತ್ತು ಮುರುಗನ್ ದೇವಾಲಯ ಅಂದರೆ ಸುಬ್ರಹ್ಮಣ್ಯೇಶ್ವರನ ದೇವಾಲಯ ಕೂಡ ಇಲ್ಲಿದೆ. ಮತ್ತು ಬ್ರಹ್ಮನ ದೇವಾಲಯ ಇದೆ. ನೀವು ನೋಡ್ತಾ ಇರ್ಬೋದು, ಇದು ಮುಂದಿನ ದೇವಸ್ಥಾನದ ಮುಂಭಾಗದಲ್ಲಿರ್ತಕ್ಕಂತಹ ಗರುಡುಗಂಬ ಆಗಿದೆ. ದೇವರ ಕಪಾಲೇಶ್ವರನ ಮುಂಭಾಗದಲ್ಲೇ ಇದೆ ಇದು. ಇದೆಲ್ಲವೂ ಕೂಡ 16ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ
ಅರಸರಿಂದ ಜೀರ್ಣೋದ್ಧಾರವಾದಂತಹ ಕಟ್ಟಡವಾಗಿದೆ ಇದು. ಇಲ್ಲಿ ಹಲವಾರು ವಿದೇಶಿ ಭಕ್ತರು ಕೂಡ ವಿಸಿಟ್ ಮಾಡ್ತಾರೆ ಮತ್ತು ತುಂಬ ಶಕ್ತಿ ಪೀಠವಾಗಿದೆ ಇದು. ತಮಿಳುನಾಡಿರ್ತಕ್ಕಂಥ ಬಹುದೊಡ್ಡ ಶಕ್ತಿ ಪೀಠವಾಗಿದೆ. ಶಿವನ ಆರಾಧಕರಿಗೆ ಬಹುಮುಖ್ಯ ಶಕ್ತಿ ಪೀಠವಾಗಿದೆ. ಇದೇ ಎಂಟ್ರೆನ್ಸು. ಈ ಎಂಟ್ರೆನ್ಸ್ ಮುಖಾಂತರನೇ ನಾವು ದೇವರ ದರ್ಶನಕ್ಕೆ ಹೋಗಬೇಕಾಗುತ್ತೆ. ಫಸ್ಟು ತಾಯಿಯ ದರ್ಶನ ಆಗುತ್ತೆ, ಪಾರ್ವತಿ ಅಮ್ಮನವರ ದರ್ಶನ. ನೆಕ್ಸ್ಟು ಕಪಾಲೇಶ್ವರ ದರ್ಶನವನ್ನು ನಾವು ಮಾಡ್ಬೋದು. ಇದೆಲ್ಲ ಈ ವಾಸ್ತುಶಿಲ್ಪವೆಲ್ಲವೂ ಕೂಡ ವಿಜಯನಗರ ಸಾಮ್ರಾಜ್ಯದ ವಾಸ್ತುಶಿಲ್ಪವಾಗಿದೆ. ಈಗ ನೋಡ್ತಾ ಇರ್ಬೋದು, ಈ ದೇವಸ್ಥಾನ ಮುರುಗನ್ ಟೆಂಪಲ್ ಆಗಿದೆ. ಇದು ಕೂಡ ದೇವಸ್ಥಾನದ ಪರಾಂಗಣದಲ್ಲೇ ಇದೆ. ಮತ್ತು ನೀವೇನು ನೋಡ್ತಾ ಇದ್ದೀರಿ, ಈ ಜಾಗ ಇದೆಯಲ್ಲ, ಇದು ಮಂಟಪ. ಈ ಮಂಟಪದಲ್ಲಿ ಜನಗಳು ಕೂತ್ಕೋಬೇಕು. ಮತ್ತು ಅದರ ಪಕ್ಕದಲ್ಲೇ ಊಟದ ಹಾಲಿದೆ. ಊಟಕ್ಕೆ ಹೋಗಬೇಕಾದ್ರೆ ಅಂದರೆ ಪ್ರಸಾದಕ್ಕಾಗಿ ಅವರು ಟೋಕನ್ ಕೊಡ್ತಾರೆ. ಆ ಟೋಕನ್ ಕೊಡೋದಕ್ಕೆ ಸೀರಿಯಸ್ಸಾಗಿ ಕೂತ್ಕೋಬೇಕು ಮೊದಲನೇ ನಾವು. ಹಾಗಾದರೆ ಮಾತ್ರ ಟೋಕನ್ ಕೊಡೋದು. ನೋಡಿ ಎಷ್ಟು ಅದ್ಭುತವಾದ ಡ್ರಾಯಿಂಗನ್ನು ಮಾಡಿದ್ದಾರೆ ಅಂತ. ಇದು ವಿಶಾಲವಾದಂತಹ ಒಂದು ಜಾಗ, ದೇವಸ್ಥಾನ ಅಂತಲೇ ಹೇಳ್ಬೋದು. ಇಲ್ಲಿ ಇರ್ತಕ್ಕಂತಹ ಈಗ ನೋಡ್ತಾ ಇರ್ಬೋದು, ಈ ಮಂಟಪದಲ್ಲಿ ದೇವರ ಪೂಜಾ ಕಾರ್ಯಗಳು ವಿಶೇಷ ಪೂಜಾ ಕಾರ್ಯಗಳು ನಡೆಯತಕ್ಕಂತಹ ಜಾಗ ಆಗಿದೆ ಇದು. ಆಮೇಲೆ ಇದು ಎಂಟ್ರೆನ್ಸಲ್ಲಿರೋಂಥ ಗೋಪುರ, ಚಿಕ್ಕ ಗೋಪುರ. 2 ಗೋಪುರ ಇದೆ. ಫಸ್ಟ್ ಎಂಟ್ರೆನ್ಸ್ ಫ್ರಂಟಲ್ಲೊಂದು ಚಿಕ್ಕ ಗೋಪುರ ಇದೆ, ಬ್ಯಾಕಲ್ಲಿ ದೊಡ್ಡ ಗೋಪುರ ಇದೆ. ಇದು ಫ್ರಂಟಲ್ಲಿರತಕ್ಕಂಥ ಚಿಕ್ಕ ಗೋಪುರ. ಈ ಚಿಕ್ಕ ಗೋಪುರದ ಎದುರುಗಡೆ ಕಲ್ಯಾಣಿ ಇರತಕ್ಕಂಥದ್ದು. ಬಹುದೊಡ್ಡ ವಿಶಾಲವಾದಂತಹ ಕಲ್ಯಾಣಿಯೂ ಕೂಡ ಈ ದೇವಸ್ಥಾನದ ಒಂದು ಆಕರ್ಷಕ ಕೇಂದ್ರ ಬಿಂದುವಾಗಿದೆ. ನೋಡಿ ಇದು. ಮತ್ತು ಹಲವಾರು ವಿದೇಶಿಗರು ಕೂಡ ಈ ದೇವಸ್ಥಾನಕ್ಕೆ ಭೇಟಿ ನೀಡ್ತಾರೆ. ಪ್ರತಿನಿತ್ಯ ಸಾವಿರಾರು ಭಕ್ತರು ಬರ್ತಾರೆ. ಮಧ್ಯಾಹ್ನದ ಪ್ರಸಾದ ವ್ಯವಸ್ಥೆಯೂ ಕೂಡ ದೇವಸ್ಥಾನದಲ್ಲಿರುತ್ತದೆ. ಇವತ್ತು ಭಾನುವಾರ ಆಗಿದ್ದರಿಂದ, ಸೈಕ್ಲೋನ್ ಇದ್ದಿದ್ದರಿಂದ ಸ್ವಲ್ಪ ಕಡಿಮೆ ಇದ್ದರು ಭಕ್ತರು. ಮತ್ತು ಒಳ್ಳೆ ಉತ್ತಮವಾದ ಪ್ರಸಾದ ವ್ಯವಸ್ಥೆಯೂ ಕೂಡ ದೇವಸ್ಥಾನ ಇದೆ.